ಮಡಿಕೇರಿಯ ಕಾವೇರಿ ಹಾಲ್ನಲ್ಲಿ ನಡೆದ ಜಿಲ್ಲಾ ಬಿಜೆಪಿ ಸಮಾವೇಶದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ ಅವರು, ಕೊಡಗು ಒಂದು ಪುಣ್ಯಭೂಮಿಯಾಗಿದ್ದು ಇಲ್ಲಿನ ಯೋಧರು ರಾಷ್ಟ್ರವನ್ನು ಕಾಯುವಲ್ಲಿ ನಿರತರಾಗಿದ್ದರೆ ಕಾರ್ಯಕರ್ತರು ಪಕ್ಷವನ್ನು ರಕ್ಷಣೆ ಮಾಡುವ ಯೋಧರಾಗಿದ್ದಾರೆ. ಕಳೆದ ಕೆಲ ವರ್ಷಗಳ ಹಿಂದೆ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಯ ಸಲುವಾಗಿ ಪ್ರವಾಸ ಹಮ್ಮಿಕೊಂಡ ಸಂದರ್ಭ ವಿರಾಜಪೇಟೆಯಲ್ಲಿ ರಚಿಸಿದ ಕಾರ್ಯತಂತ್ರಗಳೇ ಜಿಲ್ಲೆಯಲ್ಲಿ ಬಿಜೆಪಿ ಬಲವಾಗಿ ಬೇರೂರಲು ಕಾರಣವಾಗಿದೆ ಎಂದು ನೆನಪಿಸಿಕೊಂಡರು. ಕೊಡಗಿನ ಎಲ್ಲ ಜನರ ಪ್ರೀತಿ ಸಿಕ್ಕಿದೆ. ನಾನು ಮಗನಾಗಿದ್ದರೆ ಅದೇನಾಗಿ ಕೂಡ ಕೊಡಗಿನ ಎಲ್ಲ ಪ್ರೀತಿ ನನಗೆ ಸಿಕ್ಕಿದೆ. ಅತ್ಯಂತ ಆ ಪ್ರೀತಿಯೇ ನನ್ನನ್ನು ರಾಜ್ಯದಲ್ಲಿ ಬೇರೆ ಬೇರೆ ಸ್ಥಾನಗಳಿಗೆ ಕಳಿಸಿಕೊಡುವಂತ ವ್ಯವಸ್ಥೆಗಳಾಗಿದೆ ಅಂತ ಹೇಳುವಂತ ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ಕೊಡಗು ಒಂದು ಪುಣ್ಯಭೂಮಿ. ಈ ದೇಶದ ರಕ್ಷಣೆ ಮಾಡಲಿಕ್ಕೆ ಅತ್ಯಂತ ಹೆಚ್ಚು ಯೋಧರು ಅತ್ಯಂತ ಸಣ್ಣ ಒಂದು ಜಿಲ್ಲೆಯಿಂದ ಹೋಗಿದ್ರೆ ಅದು ಕೊಡಗು ಅಂತ ಹೇಳುವಂಥದ್ದನ್ನ ಇಡೀ ದೇಶದ ಯಾರು ಮರೆಯುವಾಗಿಲ್ಲ. ಯಾರು ಪ್ರಹ್ಲಾದ್ ಜೋಶಿ ಅವರು ಈ ಭಾಗದ ಹಲವಾರು ಭಾಗದಲ್ಲಿ ಪ್ರತಿ ಮನೆಯಿಂದ ಒಬ್ಬ ಸೈನಿಕ ಅದನ್ನು ಈ ದೇಶದ ರಕ್ಷಣೆ ಮಾಡುವುದು. ಅವರಲ್ಲಿ ದೇಶದ ರಕ್ಷಣೆ ಮಾಡ್ತಾರೆ. ಎಲ್ಲಿ ಕೂತವರು ಸಮಾಜದ ರಕ್ಷಣೆ ಮಾಡಲಿಕ್ಕೆ ಬೇಕಾದಂತ ರಾಜಕೀಯ ರಕ್ಷಣೆಗಳನ್ನು ಮಾಡುವಂತ ವೀರ ಯೋಧರಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಒಂದು ರೀತಿ ಭಾರತೀಯ ಜನತಾ ಪಾರ್ಟಿಗೆ ಸವಾಲಾಗಿತ್ತು. ಅಂದಿನ ಸಂದರ್ಭದಲ್ಲಿ ಅಂದಿನ ನಮ್ಮ ಅಧ್ಯಕ್ಷರು ನಮ್ಮ ಪಕ್ಷವನ್ನು ಬಿಟ್ಟು ಹೋದಂತ ಸಂದರ್ಭ, ಅವರನ್ನು ಪಕ್ಷದಿಂದ ಬಿಟ್ಟು ಹೋದಲ್ಲ, ಪಕ್ಷದ ವಿಚಾರಕ್ಕೆ ಸಿದ್ಧಾಂತಕ್ಕೆ ಬದ್ಧರಾಗಿದ್ದ ಕಾರಣ ಅವರನ್ನು ಕಳಿಸಿಕೊಟ್ಟರು. ಹೊರಗಿದ್ದ ಅಂತ ಹೇಳಿದ್ರೆ ನಾನು ಕಳಿಸಿಕೊಟ್ಟೆ. ನನಗೆ ಈಗಲೂ ಜ್ಞಾಪಕ ಇದೆ, ಇಡೀ ಕೊಡಗಿನ ಭಾಗದಲ್ಲಿ ಮಾಡಿದಂಥ ವ್ಯಾಪಕ ಪ್ರವಾಸ. ವಿರಾಜಪೇಟೆಯಲ್ಲಿ ನಾವು ಅಲ್ಲಿ ಉಳಿದುಕೊಂಡು ಅಲ್ಲಿ ಕಾರ್ಯತಂತ್ರ ರಚನೆ ಮಾಡಿದಂಥದ್ದು. ಪ್ರಾಯಶಃ ಅಂದಿನ ದಿನದ ಆ ಕಾರ್ಯತಂತ್ರಗಳೇ ಆ ನಂತರ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಕೊಡಗಿನ ಆ ಜಿಲ್ಲೆಯಲ್ಲಿ ತನ್ನ ಅತ್ಯಂತ ಯಶಸ್ವಿಯಾದಂಥ ಆಳವಾದಂಥ ಬೇರನ್ನು ಊರಿದೆ. ಪ್ರಾಯಶಃ ಎಷ್ಟು ಬಲಿಷ್ಠವಾಗಿದೆ ಅಂತ ಹೇಳಿದ್ರೆ ಎಲ್ಲಿ ಏನು ಬೇಕಾರಾಗಬಹುದು. ಕೊಡಗಿನಲ್ಲಂತೂ ಭಾರತೀಯ ಜನತಾ ಪಾರ್ಟಿಯ ಆ ಮರದ ಎಲೆಗಳನ್ನು ಅಲುಗಾಡಿಸಿ ಕೂಡ ಈ ಕಾಂಗ್ರೆಸ್ಸಿಗರಿಗಾಗಿ ಬಿಜೆಪಿನವರಿಗಾಗಿ ಸಾಧ್ಯ ಇಲ್ಲ. ಅಂತ ಅದ್ಭುತವಾದಂಥ ಒಂದು ಆಳವಾದಂಥ ಬೇರನ್ನು ಊರಿದೆ ಈ ಭಾಗದಲ್ಲಿ. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಬಿಜೆಪಿಯ ಹಿರಿಯ ಮುಖಂಡ ಬಿ.ಬಿ. ಶಿವಪ್ಪ, ಕೊಡಗಿನಲ್ಲಿ ಬಿಜೆಪಿ ಬೇರು ಬಿಟ್ಟು ನಿಂತಿದ್ದು ಅದನ್ನು ಕಿತ್ತೊಗೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಬಾರಿ ಮತ್ತೆ ಬಿಜೆಪಿ ಸರ್ಕಾರ ರಚನೆಯಾಗುತ್ತದೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ 5 ಜನ ಪಾಂಡವರಿಗೆ ಶ್ರೀಕೃಷ್ಣನಾಗಿ ಈ ರಥವನ್ನ ಭಾರತೀಯ ಜನತಾ ಪಾರ್ಟಿಯ ರಥವನ್ನ ಮನೆ ಮನೆಗೆ ಒಯ್ಯಬೇಕು ಅನ್ನುವಂತಹ ವಿನಂತಿಯನ್ನು ನಾನು ಮಾಡಲಿಕ್ಕೆ ಬಂದಿದ್ದೇನೆ. ಸ್ನೇಹಿತರೆ, ದೊಡ್ಡ ಪ್ರಮಾಣದಲ್ಲಿ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಗೋಪಾಲವರು, ಅಪ್ಪಚ್ಚು, ರಂಜನ್ ಅವರು ಇರಬಹುದು. ಏನು ಇದೆಲ್ಲ ಮಾಡಿದ್ರೆ ಬಹಳಷ್ಟು ರಗಳೆ ಆಯಿತು ಅಂತ. ಆ ರಗಳೆ ಇದು ಮುಂದೆ ಆಗುವುದಿಲ್ಲ ಅನ್ನುವಂಥ ಭರವಸೆಯನ್ನು ಅವರು ಇಬ್ಬರ ಪರವಾಗಿ ಕೊಟ್ಟು ಮತ್ತೊಮ್ಮೆ ಕೊಡಗಿನಲ್ಲಿ ಕಮಲವನ್ನು ಅರಳಿಸಬೇಕು ಅನ್ನುವಂಥ ಒಂದು ವಿನಂತಿಯೊಂದಿಗೆ. ಇದೇ ಸಂದರ್ಭ ಮಾತನಾಡಿದ ಗೃಹ ಸಚಿವ ಆರ್. ಅಶೋಕ್, ಜಿಲ್ಲೆಯಲ್ಲಿ ಜಮಾಬಾಣೆ, ರಸ್ತೆ, ಕುಡಿಯುವ ನೀರು ಸೇರಿದಂತೆ ಬಹಳಷ್ಟು ಯೋಜನೆಗಳಿಗೆ ಅತಿ ಹೆಚ್ಚಿನ ಹಣವನ್ನು ಬಿಜೆಪಿ ಸರ್ಕಾರ ಬಿಡುಗಡೆ ಮಾಡಿದ್ದು, ರಾಜ್ಯದ ಸಾರಿಗೆ ವ್ಯವಸ್ಥೆ ಜನಮೆಚ್ಚುಗೆಗೆ ಪಾತ್ರವಾಗಿದ್ದು ರಾಷ್ಟ್ರೀಯ ಪ್ರಶಸ್ತಿಗಳು ಲಭಿಸಿವೆ ಎಂದರು. ಬಿಜೆಪಿ ಪಕ್ಷದ ಮೇಲಿನ ಭಯದಿಂದ ಇತರ ಪಕ್ಷಗಳು ಟೀಕೆ ಮಾಡುತ್ತಿದ್ದು, ಕಾಂಗ್ರೆಸ್ ಪಕ್ಷ ಮಾತ್ರವೇ ನಮಗೆ ನೇರ ಎದುರಾಳಿಯಾಗಿದ್ದು ಇನ್ನುಳಿದಂತೆ ಇರುವ ಪಕ್ಷಗಳು ಕಾಂಗ್ರೆಸ್ ಬೆಂಬಲಿತ ಎಂದು ಟೀಕಿಸಿದರು. ಅಲ್ಲದೆ ನೇರವಾಗಿ ಕೆಜೆಪಿ ಪಕ್ಷದ ಹೆಸರು ಹೇಳದೆ ಕಾರ್ಯಕರ್ತರಲ್ಲಿಯೇ ಅದ್ಯಾವ ಪಕ್ಷ ಎಂದು ಕೇಳಿ ಚಟಾಕಿ ಹಾರಿಸಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಹಂಚಿಕೆಯಾಗಿ ಮುಖಂಡರು ಹೊರಬರುವ ಹೊತ್ತಿಗೆ ಅವರ ಬಟ್ಟೆ ಚಿಂದಿಯಾಗಿರುತ್ತದೆ. ಟಿಕೆಟ್ ಹಂಚಿಕೆಯಲ್ಲಿಯೇ ಕಾಂಗ್ರೆಸ್ ಪಕ್ಷ 50% ಸೋತಿರುತ್ತದೆ ಎಂದು ಲೇವಡಿ ಮಾಡಿದರು. ಅದನ್ನು ನಿಮಗೆ ಹೇಳ್ಕೊಡ್ಬೇಕಾದ ಅವಶ್ಯಕತೆ ನಮಗೇನಿಲ್ಲ. ಇವತ್ತು ಈಗಾಗಲೇ ಅಪ್ಪಚ್ಚುವವರಿರ್ಬೋದು, ರೂಪಾಯಿನವರಿರ್ಬೋದು, ಇಲ್ಲಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೇಳಿದ್ದಾರೆ. ವಿಶೇಷವಾಗಿ ಜುಮಾ ಮತ್ತು ಬಾಣೆ ಜಮೀನ್ ಬಗ್ಗೆನೂ ಸಹ ಹಲವಾರು ವರ್ಷಗಳ ಕಾಲದಿಂದ ಆಗದೇ ಇರತಕ್ಕಂಥ ಒಂದು ಕೆಲಸ ಇವತ್ತು ನಮ್ಮ ಸರ್ಕಾರದಿಂದ ಆಗಿರತಕ್ಕಂಥದ್ದು. ಅಭಿವೃದ್ಧಿ ವಿಚಾರವಾಗಿ ರಸ್ತೆ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಎಲ್ಲ ವಿಚಾರವಾಗಿ ಬಹಳಷ್ಟು ಹಣ ರಾಜ್ಯ ಸರ್ಕಾರದಿಂದ ಯಾವುದಾದ್ರೂ ಒಂದು ಸರ್ಕಾರದಿಂದ ಬಂದಿದೆ ಅಂತ ಹೇಳಿದ್ರೆ ಅದು ಬಿಜೆಪಿ ಸರ್ಕಾರದಿಂದ ಅಂತ ಎಲ್ಲರೂ ಬಹಳ ಧೈರ್ಯವಾಗಿ ನಾವು
ಎಂಬುದೇ ಹೇಳ್ಬೋದು. ಅದರಲ್ಲಿ ಎರಡು ಮಾತು ಏನಿಲ್ಲ. ನಮ್ಮ ಬೆಂಗಳೂರಲ್ಲಿರುವಂತಹ ಕೊಡಗಿನ ಜನರು ಹೇಳ್ತಾರೆ, ಈ ಬಾರಿ ಆದಷ್ಟು ಒಳ್ಳೆಯ ಕೆಲಸ ಯಾವತ್ತೂ ಆಗಿರಲಿಲ್ಲ, ರಸ್ತೆಗಳ ಬಗ್ಗೆ ವಿಶೇಷವಾಗಿ ಮೆಚ್ಚುಗೆಯನ್ನು ವ್ಯಕ್ತ ಮಾಡ್ತಾರೆ. ಇವತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಅಷ್ಟೇ, ಸಾರಿಗೆ ವ್ಯವಸ್ಥೆ, ಬಸ್ಗಳು, ಬಸ್ ನಿಲ್ದಾಣಗಳು ಇವತ್ತು ರಾಜ್ಯ ವ್ಯಾಪಿ ಜನಮೆಚ್ಚುಗೆಯನ್ನ ಪಡೆಯುವಂತ, ಜನಮೆಚ್ಚುವಂತ ಸಾರಿಗೆ ಸೌಕರ್ಯವನ್ನು ಕೊಡುವಂಥದ್ದು ಕರ್ನಾಟಕದ ಇತಿಹಾಸದಲ್ಲಿ ಇವತ್ತು ನ್ಯಾಷನಲ್ ಅವಾರ್ಡ್ಸ್ 53 ಅವಾರ್ಡ್ಗಳು ನಮ್ಮ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಸಾರಿಗೆಯಲ್ಲಿ ಅಭಿವೃದ್ಧಿ ಮಾಡಿದ್ದೀರಿ ಅಂತ ಇದು ರಾಜ್ಯ ಸರ್ಕಾರಕ್ಕೆ ಬಂದಿರತಕ್ಕಂಥ ಗೌರವ. ಅಭಿವೃದ್ಧಿ ವಿಚಾರದಲ್ಲಿ ಎರಡು ಮಾತಿಲ್ಲ, ಒಳ್ಳೆ ಕೆಲಸ ಆಗಿದೆ. ಅದೇ ರೀತಿ ಇವತ್ತು ಕಾಂಗ್ರೆಸ್, ನಮ್ಮ ನೇರ ಎದುರಾಳಿ ಕಾಂಗ್ರೆಸ್, ಉಳಿದಂತ ಪಾರ್ಟಿಗಳು ಇದೆ ಲೆಕ್ಕಕ್ಕೆ, ಆದರೆ ಅವೆಲ್ಲ ಒಂದು ರೀತಿ ಕಾಂಗ್ರೆಸ್ಗೆ ಫೇವರ್ ಆಗುವಂಥದ್ದು. ಯಾವ ಸ್ಥಳೀಯ ಪಾರ್ಟಿಗಳು ಇವತ್ತು ತಲೆ ಎತ್ತಿದೆ, ಒಂದಲ್ಲ ಒಂದು ರೀತಿ ಕಾಂಗ್ರೆಸ್ಗೆ ಬೆಂಬಲ ಕೊಡುವಂಥ ಪಾರ್ಟಿಗಳು. ಇವತ್ತು ನೀವೆಲ್ಲ ಪತ್ರಿಕಾ ಹೇಳಿಕೆಗಳನ್ನ ನೋಡಿ, ನಮ್ಮ ಕಾರ್ಯಕರ್ತರಿಗೆ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾದ್ರೆ ಬಹಳ ಮುಖ್ಯವಾಗಿ, ನೀವೆಲ್ಲ ಪತ್ರಿಕೆಯನ್ನ ನೋಡಿ, ಕಾಂಗ್ರೆಸ್ ಅವರು ಬಿಜೆಪಿ ಮೇಲೆ ಟೀಕೆ ಮಾಡಿದ್ದಾರೆ. ಜೆಡಿಎಸ್ ಅವರು ದಿನನಿತ್ಯ ನಮ್ಮ ಪಾರ್ಟಿನೇ ಬೈದರು. ಇನ್ನು ಅದಾವರು ಹೊಸದಾಗೆ ಯಾವ ಪಾರ್ಟಿ, ಕೆಜೆಪಿ, ಅದನ್ನು ನಮ್ಮ ಪಾರ್ಟಿನೇ ಬೈದರು. ಇನ್ಯಾವುದೋ ಒಂದು ಪಾರ್ಟಿ, ಅದು ನಾವು BSR, ಅದು ನಮ್ಮ ಪಾರ್ಟಿನೇ ಬೈದರು. ನಮ್ಮ ಶಕ್ತಿ ಇಲ್ಲ ಅಂದ್ರೆ ಯಾಕೆ ಬೈತಾರೆ? ನಮ್ಮ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ನಮ್ಮ ಶಕ್ತಿ ಇಲ್ಲ, ತಾಕತ್ತಿಲ್ಲ, ದಮ್ಮಿಲ್ಲ ಅಂದ್ರೆ ಯಾಕೆ ನಮ್ಮ ಟೀಕೆ ಮಾಡ್ತಾರೆ? ಬೇರೆ ಟೀಕೆ ಮಾಡ್ಬೇಕಲ್ಲ. ನಮ್ಮ ಕಾರ್ಯಕರ್ತರು ಅರ್ಥ ಮಾಡಬೇಕು, ನಮ್ಮ ಶಕ್ತಿ ಇದೆ, ಭಯ ಇದೆ. ಕಾಂಗ್ರೆಸ್ಗೆ ಮತ್ತು ಜೆಡಿಎಸ್ಗೆ, ಇತರ ಪಕ್ಷಗಳಿಗೆ ಭಯ ಇದೆ. ಸ್ವಲ್ಪ ಹೆಚ್ಚು ಈ ಬಾರಿಯೂ ಬಿಜೆಪಿ ಬಂದೇ ಬರ್ತದೆ, ಬಿಜೆಪಿ ಅಧಿಕಾರಕ್ಕೆ ಬಂದ್ಬಿಡ್ತದೆ ಅಂತ ಭಯ ಇದೆ. ಅದಕ್ಕೋಸ್ಕರ ನಮ್ಮನ್ನ ಟೀಕೆ ಮಾಡ್ತಾರೆ ಪ್ರತಿದಿನ. ನಮ್ಗೆಲ್ಲ ಅವಕಾಶ ಇದೆ ಸರಿ ಗೆಲ್ಲುವಂಥದ್ದು. ಸಮಸ್ಯೆಗಳೇನಿತ್ತು ಅದು ಬಗೆಹರಿದಿದೆ. ಇವತ್ತು ಕಾಂಗ್ರೆಸ್ ಟಿಕೆಟ್ ಹಂಚಿಕೆ, ಕಾಂಗ್ರೆಸ್ ಯಾವಾಗಲೂ ಮುಂಚೂಣಿಯಲ್ಲೇ ಇರ್ತದೆ, ನೋಡಿದ್ದೀರ. ಎಲ್ಲ ಎಲೆಕ್ಷನ್ನಲ್ಲೂ ಮುಂಚೂಣಿ. ಟಿಕೆಟ್ ಹಂಚಿ ಹೊರಗಡೆ ಬರ್ತಾ ಇದ್ದಂಗೆ ಅವ್ರಿಗೆ ಬಟ್ಟೆನೇ ಇರೋಲ್ಲ, ಎಲ್ಲ ಅದಾಕೊಂಡಿರ್ತಾರೆ ಬಟ್ಟೆ ನೋಡಿ. ಈಗಾಗಲೇ ಡೆಲ್ಲಿಯಲ್ಲಿ ಹರಿತಾ ಇದ್ದಾರೆಲ್ಲ, ನೋಡಿದ್ರಲ್ಲ, ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ಪರಮೇಶ್ವರ್ ಆ ಕಡೆ ಹೋಗ್ತಾ ಇದ್ದಾರೆ, ಇವರು ಸಿದ್ದರಾಮಯ್ಯ ಈ ಕಡೆ, ಖರ್ಗೆ ಮೀಟಿಂಗ್ಗೆ ಬರಲ್ಲ, ಮೊಯ್ಲಿ ಅವರು ಎಲ್ಲಿದ್ದಾರೆ ಕಾಣಿಸ್ತಾನೆ ಇಲ್ಲ. ಹಾಗೆ ಪ್ರಾರಂಭ ಆಗಿದೆ. 50% ಅವ್ರ ಟಿಕೆಟ್ ಹಂಚಿಕೆಲ್ಲ ಸೋಮಾಗ್ತದೆ, ಇನ್ನು 50% ಮಾತ್ರ ಅವ್ರು ಈಚೆ ಬರೋದು. ನಂತರ ಮಾತನಾಡಿದ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ, ಪಕ್ಷದೊಳಗೆ ಹಲವು ಜಗಳಗಳಾಗಿರುವುದು ನಿಜ, ಆದರೆ ಜಗಳ ಮಾಡಿದವರು ಪಕ್ಷ ಬಿಟ್ಟು ಹೊರ ಹೋಗಿದ್ದಾರೆ. ಕಳೆದ 5 ವರ್ಷಗಳಿಂದ ರಾಜ್ಯ, ಜಿಲ್ಲೆ ಹಾಗೂ ತಾಲೂಕುಗಳ ಮೂಲೆ ಮೂಲೆಯಲ್ಲೂ ಅಭಿವೃದ್ಧಿಯನ್ನು ಕಾಣುತ್ತಿದ್ದು, ಇದು ಬಿಜೆಪಿ ಸರ್ಕಾರದ ಕೊಡುಗೆಯಾಗಿದೆ ಎಂದು ಹೇಳಿದರು. ಅಷ್ಟು ಸಂತೋಷ ಆಗಿದೆ, ತುಂಬಾ ಸಂತೋಷ. ಕೊಡಗಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಬೇರು ಬಿಟ್ಟು ನಿಂತಿದೆ. ಅದರ ಫೌಂಡೇಶನ್ ಅದೆಷ್ಟು ಆಳದಲ್ಲಿ ಗಟ್ಟಿ ನಿಂತಿದೆಯೋ ಗೊತ್ತಿಲ್ಲ. ಅದನ್ನು ಅಳಗಾಡಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅಷ್ಟು ಗಟ್ಟಿ ನಿಂತಿರ್ತಕ್ಕಂಥ ಈ ಭಾರತೀಯ ಜನತಾ ಪಾರ್ಟಿ ಇವತ್ತು ಕೊಡಗಿನಲ್ಲಿ ಮತ್ತೆ ತನ್ನ ಬಾವುಟವನ್ನ ಇಡೀ ಜಿಲ್ಲೆಯಲ್ಲಿ ಹಾರಿಸೋದ್ರಲ್ಲಿ ಏನೇನೂ ಅನುಮಾನ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ. ಇದೇ ವೇಳೆ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಮಡಿಕೇರಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಂಪಿ ಅಪ್ಪಚ್ಚರಂಜನ್, ಪ್ರಥಮ ಬಾರಿಗೆ ನಾನು ಶಾಸಕನಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಪತ್ರಕರ್ತರು ಅಭಿವೃದ್ಧಿಯ ಕುರಿತು ಕೇಳಿದ ಪ್ರಶ್ನೆಗೆ ಒಂದು ಪಟ್ಟಿಯನ್ನು ಕೊಟ್ಟಿದ್ದೆ. ಆದರೆ ವಿರೋಧ ಪಕ್ಷದಲ್ಲಿದ್ದಾಗ ಏನೂ ಸಾಧನೆ ಮಾಡಲಾಗಲಿಲ್ಲ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಆ ಪಟ್ಟಿಯಲ್ಲಿದ್ದ ಎಲ್ಲಾ ಕೆಲಸಗಳು ಸಾಧ್ಯವಾಗಿದೆ. ಇದು ಬಿಜೆಪಿ ಸರ್ಕಾರ ಮಾಡಿದ ಸಾಧನೆ ಎಂದು ಹೇಳಿದರು. ಕೆಜಿ ಬೋಪಯ್ಯನವರು ವಿಸ್ತೃತವಾಗಿ ಹೇಳಿದ್ದಾರೆ. ಒಂದು ಕಾಲದಲ್ಲಿ 94ರಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕನಾಗಿ ಗೆದ್ದಂತ ಸಂದರ್ಭದಲ್ಲಿ ಹಲವಾರು ಪತ್ರಕರ್ತರು ಕೇಳ್ತಾ ಇದ್ರು, ಏನು ಅಪ್ಪಚವರೇ ಗೆದ್ದಿದ್ರೆ ಕೊಡಗಿನಲ್ಲಿ ಏನ್ ಕೆಲಸವನ್ನು ಮಾಡ್ತಿದ್ದೀವಿ ಅಂತ ಹೇಳೋ ವಿಚಾರವನ್ನು ಹೇಳಿದ್ರು. ಆಗ ನಾನು ಒಂದು ಪಟ್ಟಿಯನ್ನೇ ಹೇಳ್ಬಿಟ್ಟೆ, ನಮಗೆ ಸೈನಿಕ ಶಾಲೆ ಆಗಬೇಕು, ನಮಗೆ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು, ಮೆಡಿಕಲ್ ಕಾಲೇಜ್ ಆಗಬೇಕು, ಸಾರ್ವಜನಿಕ ಕಾಲೇಜ್ ಆಗಬೇಕು, ಅದರ ಜೊತೆಗೆ ಆರೋಗ್ಯದಲ್ಲಿ ಒಳ್ಳೆ ಉದ್ಯಾನವನ ಆಗಬೇಕು. ಪಟ್ಟಿಯನ್ನ ಕೊಡೋದ್ರೊಂದಿಗೆ ಹೇಳಿ
ಮುಗಿಸಿದವು. ಆದರೆ ನಾನು ವಿರೋಧ ಪಕ್ಷ ಶಾಸಕರಾಗಿ ಯಾವುದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಆಡಳಿತ ಪಕ್ಷಕ್ಕೆ ಬಂದ ನಂತರ ಕಳೆದ 4.25 ವರ್ಷಗಳಿಂದ ಈಚೆಗೆ ನಮ್ಮ ಸರ್ಕಾರದ ನಂತರ ನಾವು ಏನೆಲ್ಲ ಮೊದಲ ಬಾರಿಗೆ ನಾನು ವಿಚಾರವನ್ನು ಪತ್ರಕರ್ತರ ಮುಂದೆ ಇಟ್ಟಿದ್ದೆ ಅದು ಎಲ್ಲವೂ ಕೂಡ ಈಗ ಆಗಿದೆ ಅಂತ ಹೇಳಿಕೆ ಬಹಳ ಸಂತೋಷ ಆಗ್ತಾ ಇದೆ. ಅದು ಭಾರತೀಯ ಜನತಾ ಪಕ್ಷದಿಂದಾಗಿದೆ, ನಮ್ಮ ಸರ್ಕಾರದಿಂದಾಗಿದೆ. ಇವತ್ತು ಕೆ.ಜೆ. ಗೋಪೇನವರು ಮಾತಾಡೋ ಹೇಳಿದ್ರು, ಸುಮಾರು ನಮ್ಮ ಕೊಡಗು ಜಿಲ್ಲೆಯಲ್ಲಿ 1,555 ಕೋಟಿಗಿಂತ ಹೆಚ್ಚು ಹಣವನ್ನ ನಮ್ಮ ಸರ್ಕಾರ ಕೊಟ್ಟಿದೆ. ಎಲ್ಲ ಹಳ್ಳಿಯಲ್ಲಿ ಕೂಡ ಗಲ್ಲಿಗಳಲ್ಲಿ ಕೂಡ ಇವತ್ತು ಕಾರ್ಯದರ್ಶಿ ಆಗ್ತಾ ಇದೆ. ಎಲ್ಲಿ ಹರಿಜನ ಕಲೆ ಇರ್ಬೋದು, ಗಿರಿಜನ ಕಲೆ ಇರ್ಬೋದು, ಮೊದಲ ಬಾರಿಗೆ ಸಿಮೆಂಟ್ ರಸ್ತೆ ಆಗ್ತಾ ಇದೆ. ಅದರ ಜೊತೆಗೆ ಯಾರು ಬಡವರಿದ್ದೀರಿ, ಕೂಲಿ ಕಾರ್ಮಿಕರಿದ್ದಾರೆ. ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಶಿವಪ್ಪ, ಬಿಜೆಪಿಯ ಹಿರಿಯ ಮುಖಂಡ ಎಸ್.ಜಿ. ಮೇದಪ್ಪ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಬಿ.ಡಿ. ಮಂಜುನಾಥ್, ಪ್ರಮುಖರಾದ ಎಂ.ಕೆ. ದೇವಯ್ಯ, ಸುನಿಲ್ ಸುಬ್ರಹ್ಮಣಿ ಮುಂತಾದವರು ಉಪಸ್ಥಿತರಿದ್ದರು. ಜಿಲ್ಲೆಯ ವಿವಿಧೆಡೆಗಳಿಂದ ಸಾವಿರಾರು ಕಾರ್ಯಕರ್ತರು ಆಗಮಿಸಿ ಈ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು.